ರಾಗ ಅಭೋಗಿ. ದದಾನೆ ದೀನೇಭ್ಯಃ ಶ್ರಿಯಮನಿಷಮಾಶಾನುಸದೃಶೀಂ ಅಮಂದಂ ಸೌಂದರ್ಯಪ್ರಕರಮಕರಂದಂ ವಿಕಿರತಿ ತವಾಸ್ಮಿನ್ ಮಂದಾರಸ್ತಬಕಸುಭಗೆ ಯಾತು ಚರಣೆ ನಿಮಜ್ಜನ್ಮಜ್ಜೀವಃ ಕರಣಚರಣಃ ಷಟ್ಚರಣತಾಂ ದೀನರಮನೋರಥಕ್ಕೆ ಸಮನಪ್ಪ ಸಂಪದವತಾನ ನಿಶಮುಂ ನೀಡುವ ಅಧಿಕತರ ಸೌಂದರ್ಯಧಾನಿಯಃ ಪುಷ್ಪರಸಮಂ ಹರಹುತಿರ್ಪ ಮಂದಾರಸ್ತಬಕವಂತೆನೇ ಆ ನಿನ್ನ ಸುಭಗ ಪದದಲ್ಲಿ ಪಂಚೇಂದ್ರಿಯ ಸಮಾನಸಂ ಯನಿಪ್ಪ ಆರು ಚರಣಗಳಿಂದೆಸೆವ ಮಾನಿ ಮಜ್ಜೀವಂ ನಿಮಜ್ಜನಂ ಗೈದು ಷಟ್ಚರಣ ಭಾವವನೈದಲಿ. ಸೌಂದರ್ಯಲಹರಿಯ 91ನೆಯ ಶ್ಲೋಕದ ಅಂತರಾರ್ಥವನ್ನು ಈಗ ತಿಳಿಯೋಣ. ದದಾನೆ ದೀನೇಭ್ಯಃ ಶ್ರಿಯಮನಿಷಮಾಶಾನು ಸದೃಶೀಂ ಅಮಂದಂ ಸೌಂದರ್ಯಃ ಪ್ರಕರಮಕರಂದಂ ವಿಕಿರತಿ ತವಾಸ್ಮಿನ್ ಮಂದಾರಸ್ತಬಕಸುಭಗೆ ಯಾತು ಚರಣೆ ನಿಮಜ್ಜನ್ಮಜ್ಜೀವಃ ಕರಣಚರಣ ಷಟ್ಚರಣತ. ಏನು ಇದರ ಅರ್ಥ? ತಾಯೇ, ನಿನ್ನ ಪಾದಗಳು ದೀನರಿಗೆ, ಆರ್ತರಿಗೆ, ಅವರ ಅಭೀಷ್ಟಕ್ಕನುಗುಣವಾಗಿ ಎಲ್ಲ ರೀತಿಯ ಸಂಪತ್ತನ್ನು ಸದಾ ನೀಡಬಲ್ಲವು. ಎಣೆಯಿಲ್ಲದ ಸೌಂದರ್ಯ ರಾಶಿ ಎಂಬ ಮಕರಂದವನ್ನು ಸದಾ ಸುರಿಸುತ್ತಿರುವ ಮಂದಾರ ಪುಷ್ಪಗಳ ಗೊಂಚಲಿನಂತಿವೆ ಆ ನಿನ್ನ ಪಾದಗಳು. ಅಂತಹ ನಿನ್ನ ಪಾದಗಳಲ್ಲಿ 5 ಇಂದ್ರಿಯಗಳು ಹಾಗೂ ಮನಸ್ಸೆಂಬ 6 ಕಾಲುಗಳುಳ್ಳ ನನ್ನ ಜೀವವು ಮುಳುಗಿ ದುಂಬಿಯ ಭಾವವನ್ನು ಹೊಂದಿ ನಲಿಯುವಂತಾಗಲೆಂದು ಹಾರೈಸುದೇವಿ ಅಂತ ಶಂಕರರು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಕಾವ್ಯಕಂಠ ವಾಸಿಷ್ಠ ಗಣಪತಿ ಮುನಿಗಳು ಭಗವಾನ್ ರಮಣರ ಶಿಷ್ಯರು. ಅವರು ಒಂದು ಕಡೆ ಹೇಳ್ತಾರೆ, ಸ್ಕಂದಾಂಬ ಪದಭಕ್ತಿ ಭುಕ್ತಿಂಚ ಅಥ ವಿಮುಕ್ತಿಯೈ. ಏನು ಇದರ ಅರ್ಥ? ಸ್ಕಂದನ ತಾಯಿಯಾದ ಜಗಜ್ಜನನಿಯ ಪದತಲದಲ್ಲಿನ ಭಕ್ತಿ ಭಾವ ಜನರಿಗೆ ಭುಕ್ತಿ ಹಾಗೂ ಮುಕ್ತಿ ಎರಡನ್ನೂ ಕರುಣಿಸುತ್ತದೆ. ಭುಕ್ತಿ ಎನ್ನುವುದು ಲೌಕಿಕ ಆಶಯವಾದರೆ ಮುಕ್ತಿ ಎನ್ನುವುದು ಪಾರಲೌಕಿಕ ಆಶಯ. ದೀನರಿಗೆ, ಆರ್ತರಿಗೆ ಕೇಳಿದ್ದನ್ನೆಲ್ಲ ಪ್ರದಾನ ಮಾಡುವ ಕರುಣಾಮಯಿ ಆಕೆ. ಹಾಗಾಗಿ ಆಕೆಯನ್ನು ಸ್ತುತಿಸುವಂತಹ ಸಂದರ್ಭದಲ್ಲಿ ಪರಶಿವ ಸತಿನ ಪಾದವನಂಬಿದೆ ಕರುಣದಿ ಕಾಪಾಡಮ್ಮ ಅಮ್ಮ. ಪರಶಿವ ಸತಿನ ಪಾದವನಂಬಿದೆ ಕರುಣದಿ ಕಾಪಾಡಮ್ಮ ಅಂತ ಪ್ರಾರ್ಥನೆ ಸಲ್ಲಿಸುತ್ತೇವೆ. ಆ ತಾಯಿಯ ಪಾದಗಳು ಯಾವ ರೀತಿ ಇದೆ ಎಂದರೆ ಶಂಕರರು ಹೇಳುತ್ತಾರೆ, ಎಣೆಯಿಲ್ಲದ ಸೌಂದರ್ಯ ರಾಶಿ ಎಂಬ ಮಕರಂದವನ್ನು ಸದಾ ಸುರಿಸುತ್ತಿರುವ ದೇವಲೋಕದ ಇಂದ್ರನ ಉದ್ಯಾನದಲ್ಲಿರುವ ಮಂದಾರ ಪುಷ್ಪಗಳ ಗೊಂಚಲಿನಂತೆ ಸುಕೋಮಲವಾಗಿವೆ. ಆ ಮಕರಂದವನ್ನು ಹೀರುವ ಹಾಗೆಯೇ ಅದರಲ್ಲಿಯೇ ಮುಳುಗಿರುವ ಷಟ್ಪದ ಅಂದರೆ 6 ಕಾಲುಗಳುಳ್ಳ ದುಂಬಿಯ ಭಾವವನ್ನು ನನ್ನ ಜೀವ ಹೊಂದಬೇಕು ಎನ್ನುವ ಮಹದಾಸೆ ಇದೆ
ತಾಯೇ, ಅದಕ್ಕೆ ನೀನು ಅನುಗ್ರಹವೆಂಬ ಅಂಕಿತ ಹಾಕಬೇಕು, ಹರಸಿ ಹಾರೈಸಬೇಕು ಎಂದಿರುತ್ತಾರೆ ಶಂಕರರು. 6 ಕಾಲುಗಳ ಪರಿಕಲ್ಪನೆ ಯಾವ ರೀತಿಯದ್ದು ಎಂದರೆ 5 ಇಂದ್ರಿಯಗಳು ಅಂದರೆ ಜ್ಞಾನೇಂದ್ರಿಯಗಳು ಹಾಗೂ 1 ಮನಸ್ಸು ಸೇರಿ 6 ಆಯಿತು. ಇವೆಲ್ಲ ಭಗವತಿಯ ಚರಣದಲ್ಲಿ ಲೀನವಾಗಿ ನಲಿಯುವಂತಾಗಲಿ ಎಂಬ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಆಚಾರ್ಯರು. ಇಂದ್ರಿಯಗಳೆಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. ವಿಷಯಗಳೆಂದರೆ ರೂಪ, ಶಬ್ದ, ಗಂಧ, ರಸ ಮತ್ತು ಸ್ಪರ್ಶ. ಈ 5 ಇಂದ್ರಿಯಗಳಿಗೆ ಮಾತ್ರಾಹ ಎಂದು, 5 ವಿಷಯಗಳಿಗೆ ಸ್ಪರ್ಶಗಳೆಂದು ಶಾಸ್ತ್ರದ ಪರಿಭಾಷೆಯಲ್ಲಿ ಹೆಸರಿಸಲಾಗಿದೆ. ಪ್ರತಿಯೊಬ್ಬ ಮನುಷ್ಯನು ಈ ಇಂದ್ರಿಯ ವಿಷಯ ಭೋಗಗಳನ್ನು ಅನುಭವಿಸುತ್ತಾ ಇದರಿಂದ ಉಂಟಾಗುತ್ತಿರುವ ಸುಖವನ್ನೇ ಶಾಶ್ವತವೆಂದು ತಿಳಿದಿರುತ್ತಾನೆ. ಬಲಿಷ್ಠವಾದ ಇಂದ್ರಿಯಗಳ ಆಕರ್ಷಣೆಯಿಂದ ತಪ್ಪಿಸಿಕೊಳ್ಳುವುದು ಅಷ್ಟೊಂದು ಸುಲಭವಲ್ಲ. ಇದಕ್ಕೆ ನಿರಂತರ ಸಾಧನೆ ಬೇಕು. ಎಂತಹ ವಿದ್ವಾಂಸನನ್ನಾದರೂ ಅವನ ಸಂಕಲ್ಪದಿಂದ ಇಂದ್ರಿಯಗಳು ಅನಾಯಾಸವಾಗಿ ಚ್ಯುತನನ್ನಾಗಿಸಿ ಮನಸ್ಸನ್ನು ವಿಷಯಾಸಕ್ತವಾಗಿಸಿ ಸಾಧನೆಗಳನ್ನೆಲ್ಲ ನಿಷ್ಫಲವಾಗಿಸುತ್ತವೆ. ಇದನ್ನೇ ಭಗವದ್ಗೀತೆಯಲ್ಲಿ ಯತತೋ ಹೆಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ ಅಂದರೆ ಮನಸ್ಸಿನಲ್ಲಿರುವ ವಿಷಯಾಸಕ್ತಿ ಎನ್ನುವುದು ನಾಶವಾಗದಿದ್ದರೆ ಸಾಧಕನು ಎಷ್ಟೇ ಬುದ್ಧಿವಂತನಾಗಿದ್ದರೂ ಸಹ ಇಂದ್ರಿಯಗಳು ಅವನನ್ನು ಅವನ ಮನಸ್ಸನ್ನು ಬಲಾತ್ಕಾರದಿಂದ ತಮ್ಮೆಡೆಗೆ ಸೆಳೆಯುತ್ತವೆ. ಬಂಧನ ಹಾಗೂ ಮೋಕ್ಷ ಎರಡಕ್ಕೂ ಸಹ ಮನಸ್ಸೇ ಕಾರಣವಾದ್ದರಿಂದ ಎಚ್ಚರಿಕೆ ಎನ್ನುವುದು ಅತ್ಯಗತ್ಯ. ಹಾಗಾಗಿ 5 ಇಂದ್ರಿಯಗಳು ಹಾಗೂ ಮನಸ್ಸು ಸೇರಿ 6 ಕಾಲುಗಳುಳ್ಳ ನನ್ನ ಜೀವವು ದುಂಬಿಯ ಭಾವದಿಂದ ನಿನ್ನ ಪದತಲದಲ್ಲಿ ನಲಿಯಲಿ ಎಂಬುದನ್ನು ಈ ಶ್ಲೋಕದಲ್ಲಿ ಶಂಕರರು ಅಭಿವ್ಯಕ್ತಗೊಳಿಸಿರುವುದು. ಪ್ರಣತಾನಾಂ ಪ್ರಸೀದತ್ವಂ ದೇವಿ ವಿಶ್ವಾರ್ತಿಹಾರಿಣಿ ತ್ರೈಲೋಕ್ಯವಾಸಿನಾಮೀಢ್ಯೆ ಲೋಕಾನಾಂ ವರದಾ ಭವ. ಓಂ ತತ್ಸತ್.